ಅತಿ ಚಿಕ್ಕ ವಯಸ್ಸಲ್ಲಿ ಗ್ರಾಮೀಣ ಪ್ರತಿಭೆಗಳು ಏನ್ ಕಡಿಮೆ ಇಲ್ಲ ಅನ್ನೋದು ಪ್ರೂವ್ ಮಾಡಿ ತೋರಿಸಿರುವಂತದ್ದು ನೀವು ನೋಡ್ಬೋದು. ಸಾಕಷ್ಟು ಪ್ರಶಸ್ತಿಗಳನ್ನ ಪಡೆದಿರುವಂತ ಜ್ಯೋತಿ ಜೊತೆ ನಾನಿರುವಂತದ್ದು. ನನ್ನ ಈ ಪ್ರಯಾಣನ ಶುರು ಮಾಡಿದಾಗ ಸಾಕಷ್ಟು ಜನ ಅವಮಾನ ಮಾಡಿದ್ರು. ಅಪ್ಪ ಹಂಗೆ ಕಾಲ್ ಮಾಡಿ ಹೇಳಿದಾರೆ, ನಿಮ್ ಮಗಳು ಇಂಥವ್ರ ಜೊತೆ ಸ್ಮಶಾನಕ್ ಹೋಗ್ತಾಳೆ, ಯಾವ್ದೋ ಅಲೆಮಾರಿ ಜೊತೆ ಫೋಟೋ ಹಾಕ್ತಾಳೆ, ಯಾರೋ ಕಾಲಿಲ್ದಿರೋರ್ ಜೊತೆ ಫೋಟೋ ಹಾಕ್ತಾಳೆ ಅಂತ. ಸೊ ಅದು ತುಂಬಾ ಸಾಕಷ್ಟು ಅಪ್ಪ ಅಮ್ಮನ್ನ ಹರ್ಟ್ ಮಾಡಿರಬಹುದು. ಬಟ್ ನಾನು ಯಾರ ವಿಚಾರಕ್ಕೂ ತಲೆ ಕೆಡಿಸ್ಕೊಳ್ಳಿಲ್ಲ. ಎಷ್ಟೋ ಸಲ ನಿದ್ದೆ ಇಲ್ದಿರೋ ರಾತ್ರಿಗಳು, ಊಟ ಇಲ್ಲ, ಹಸಿವು, ನಿದ್ರೆ ಎಲ್ಲಾನು ತಡೆದು ಕೆಲವೊಂದ್ಸಲ ಕುತ್ಕೊಳ್ಳೋಕೆ ಕಾಲಿಡಕ್ಕೆ ಜಾಗ ಇರ್ತಾರಲ್ಲ ಟ್ರೈನ್ಗಳಲ್ಲಿ, ಕೆಲವೊಂದ್ಸಲ ಎಷ್ಟೊಂದ್ಸಲ ಸೀಟ್ ಇರುತ್ತಲ್ಲ, ಸೀಟ್ ಕೆಳಗಡೆ ಕೂಡ ಕಾಲ್ ಎತ್ತಿ ಅಂತ ಕುತ್ಕೊಂಡಿರೋರ್ನ ರಿಕ್ವೆಸ್ಟ್ ಮಾಡ್ಬಿಟ್ಟು ಸೀಟ್ ಕೆಳಗಡೆ ತೂರ್ಕೊಂಡ್ ಮಲ್ಕೊಂಡ್ ಬಂದಿದ್ದು ತುಂಬಾ ಇದೆ. ಬಟ್ ಮನೆಯವ್ರಿಗೆ ಯಾರಿಗೂ ನಾನ್ ಪಟ್ಟಿರೋ ಕಷ್ಟ ಗೊತ್ತಿಲ್ಲ. ನನ್ ಹೆಸರು ಜ್ಯೋತಿ. ನವಿಲ್ ಬಂದದ ನೋಡಿ, ಎಷ್ಟು ಅದ್ಭುತವಾಗಿದೆ. ಪ್ರಕೃತಿ ಜೊತೆ ಮಾಡತ್ತೆ ಅಂತಾರಲ್ಲ, ಒಳ್ಳೆ ಕೆಲಸ ಮಾಡಕ್ ಹೊರಟ್ರೆ ಸೊ ನಮ್ ಜೊತೆಗೆ ಇವತ್ತು ನವಿಲ್ ಬಂದಿದೆ. ಮರಿ ಜ್ಯೋತಿ ಆಗಿದ್ದೆ. ನನ್ಗೆ ಅಂತ ಯಾವ್ದೇ ಐಡೆಂಟಿಫಿಕೇಶನ್ ಇರ್ಲಿಲ್ಲ ಫಸ್ಟಿಗೆ. ಇಂಥವ್ರ ಹೆಂಡತಿ ಅಮೃತ, ನಮ್ಮ ರಕ್ಷಿತಮ್ಮ, ಶಾಂತರಾಜ್ ಅವ್ರ ಮಗಳು, ಇಂಥವ್ರ ಸೊಸೆ ಅಷ್ಟೇ ಇತ್ತು. ನನ್ಗೆ ಅಂತ ಐಡೆಂಟಿಫಿಕೇಶನ್ ಯಾವ್ದೂ ಇರ್ಲಿಲ್ಲ. ಈಗ ನನ್ನನ್ನ ಲೇಖಕಿಯಾಗಿ ಗುರುತಿಸ್ತಾರೆ, ಅಂಕಣಗಾರ್ತಿಯಾಗಿ ಗುರುತಿಸ್ತಾರೆ, ವಾಯ್ಸ್ ಓವರ್ ಆರ್ಟಿಸ್ಟ್ ಆಗಿ, ಫೋಟೋಗ್ರಫಿ ಮಾಡ್ತಾನೆ, ಕುಂಭ ಕಲಾವಿದೆ ಆಗಿ, ಮತ್ತೆ ಆಭರಣಗಳ ವಿನ್ಯಾಸಕಿ, ಮಣ್ಣಿನ ಆಭರಣಗಳ ವಿನ್ಯಾಸಕಿಯಾಗಿ, ನಂತರ ಪ್ರಯಾಣ ಮಾಡ್ತೀನಿ, ಜರ್ನಿ ಮಾಡ್ತೇನೆ, ಸೋಲೋ ಟ್ರಾವೆಲ್ ಮಾಡ್ತೀನಿ. ಮೊದಲು ಮನೆಯಿಂದ ಹೊರಗೆ ಬರ ಕೂಡ ನಾನು ಹೆದರ್ಕೊಳ್ತಿದ್ದೆ. ಈಗ ಸೋಲೋ ಟ್ರಾವೆಲ್ ಮಾಡ್ತೀನಿ, ಇಡೀ ಕರ್ನಾಟಕ ಟ್ರಾವೆಲ್ ಮಾಡ್ತೀನಿ. ಈಗ ನನ್ನ ಪ್ರಯಾಣ ಜರ್ನಿ ಆಫ್ ಜ್ಯೋತಿ ಆಗಿ ನಡೀತಾ ಇದೆ, ಮುಂದುವರಿಯುತ್ತೆ ಹೀಗೆ. ನಾನು ಈ ಪ್ರಯಾಣದಲ್ಲಿ ಹೋಗುವಾಗ ಅಪರಿಚಿತಳಾಗಿ ಹೋಗ್ತಿದ್ದೆ. ಜಸ್ಟ್ ಒಂದ್ ಫೋನ್ ಕಾಲ್ ಮುಖಾಂತರ 1-2 ಸೆಕೆಂಡ್ ಅವ್ರ ಜೊತೆ 1-2 ನಿಮಿಷ ಮಾತಾಡಿರ್ತಿದ್ನೇನೋ, ಅಷ್ಟು ಬಿಟ್ರೆ ನನ್ನ ಪರಿಚಯ ಅವ್ರಿಗೆ ಏನೂ ಇಲ್ಲ. ಸೊ ಹಂಗ್ ಹೋಗ್ತಾ ಇರುವಾಗ ನಾನು ಆ ಕಡೆಯಿಂದ ಅವ್ರನ್ನ ಮಾತಾಡ್ಸ್ಕೊಂಡ್ ಮತ್ತೆ ಬರುವಾಗ ಅವ್ರ ಮನೆ ಮಗಳಾಗಿ, ಅವರ ಕುಟುಂಬದ ಒಂದು ಸದಸ್ಯಾಗಿ ಬರ್ತಿದ್ದೆ. ಅದು ನನಗೆ ತುಂಬಾ ಹೆಮ್ಮೆ ಅನಿಸುತ್ತೆ. ಹೆಮ್ಮೆಯ ಸುವರ್ಣ ಕನ್ನಡಿಗ ಅವಾರ್ಡ್ ಬಂದಿದೆ, ಕುಂಚಿಟಿಗ ಶಿರೋಮಣಿ, ಕುಮಾರವ್ಯಾಸ, ಹೀಗೆ ಸಾಕಷ್ಟು ಪ್ರಶಸ್ತಿಗಳು ಕೂಡ ಬಂದಿದೆ. ಎಷ್ಟೇ ದುಡ್ಡಿದ್ರು ಆಯುಷ್ನ ಕೊಂಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ. ಆರೋಗ್ಯ ಸರಿ ಇರಬೇಕು ಅಂತಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ. ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ, ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್, ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ.